ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬಂದು ಈಗ ಅವಳಿಗೆ ಮಧ್ಯಾಹ್ನಕ್ಕೆ ಈಗ ಕರೆಕ್ಟಾಗಿ 12:30 ಆಗಿದೆ. ಸೊ ಅವಳಿಗೆ ಇವಾಗ ತಿನ್ನೋಕ್ಕೆ ಏನಾದರೂ ಕೊಡಬೇಕು. ಸೊ ಹಾಗಾಗಿ ನಾನು ಆಮ್ಲೆಟ್ ಮತ್ತು ಏನು ವಾಟರ್ ಮೆಲನ್ ಮತ್ತು ಪಪ್ಪಾಯ ಹಾಕಿ ಜ್ಯೂಸ್ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಅವ್ಳು ಕೊಟ್ಬಿಡೋಣ ಕುಡಿಲಿ. ಹಾಂ ಬನ್ನಿ ಬೇಗ ಬೇಗ. ಇವಾಗ ಸ್ಕೂಲ್ಗೆ ಆಮೇಲೆ ಪಪ್ಪಾಯಕ್ಕೆ ಕುತ್ಕೊಂಡು ಕುಡ್ಕೊಬಾ ಬೇಗ ಬೇಗ. ಸೊ ಇವಾಗ ಬಂದಿದ ತಕ್ಷಣ ಅವಳಿಗೆ ಮಾತ್ರ ನಾನು ಆಮ್ಲೆಟ್ ಮತ್ತು ಜ್ಯೂಸ್ ಮಾಡಿಕೊಟ್ಟಿದ್ದೀನಿ. ಇವಾಗ ಆಮೇಲಿಂದ ಊಟ ಮಾಡಿಸೋಣ ಅಂತ. ಇದು ಫಸ್ಟ್ ಇದನ್ನು ಒಂದು ಗ್ಲಾಸ್ ಜ್ಯೂಸ್ ಕುಡ್ಕೊಂಡು ಆಮ್ಲೆಟ್ ತಿನ್ಕೊಬಿಡಲಿ. ಆನಂತರ ನಾನು ಸ್ವಲ್ಪ ನನಗೆ ತುಂಬ ಕೆಲಸ ಇದೆ ಕಿಚನಲ್ಲಿ. ಪಾತ್ರೆ ಅರ್ಧಂಬರ್ಧ ತೊಳೆದುಬಿಟ್ಟಿಟ್ಟಿದ್ದೆ. ಅದು ಸ್ವಲ್ಪ ಪೆಂಡಿಂಗ್ ಇದೆ. ಸ್ಟವ್ ಎಲ್ಲ ಒರೆಸ್ಬೇಕು, ಇನ್ನು ಸೆಲ್ಫೆಲ್ಲ ಒರೆಸ್ಬೇಕು. ಹೆವಿ ಕೆಲಸ ಇದೆ. ಹಾಗಾಗಿ ಫಸ್ಟ್ ಈ ಫಿನಿಶಿಂಗ್ ಇದನ್ನೆಲ್ಲ ಫುಲ್ ಬೇಗ ಫಿನಿಶ್ ಮಾಡಬೇಕು. ನೀನು ಟೈಮ್ ಇಲ್ಲ, ಓಕೆನಾ? ಓಕೆ, ಇದನ್ನೆಲ್ಲ ಅವಳು ತಿನ್ನಿಸ್ಬಿಟ್ಟು ಆನಂತರ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಿಮಗೆ ಸಿಗ್ತೀನಿ. ಓಕೆ, ಬಾಯ್. ಹೇಗಿದೆಮ್ಮ ಜ್ಯೂಸು? ಸೂಪರಾ? ಈ ವಾಟರ್ ಮೆಲನ್ನು ಮತ್ತು ಪಪ್ಪಾಯ ಹಾಕಿರೋದು ಫಸ್ಟ್ ಟೈಮ್ ಈ ಥರ ಜ್ಯೂಸ್ ಮಾಡಿರೋದು. ನನಗೆ ಭಯ ಆಗ್ತಿತ್ತು ಯಾವ ಥರ ಟೇಸ್ಟ್ ಬರ್ತದೆ ಏನು ಅಂತ. ಹಾಗೆ ಇವಳು ಹಾಗೆ ಫ್ರೂಟ್ಸ್ ಕೊಟ್ಟರೆ ತಿನ್ನೋದಿಲ್ಲ, ವೇಸ್ಟ್ ಮಾಡ್ತಾಳೆ. ಫುಲ್ಲು ವೇಸ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಜ್ಯೂಸ್ ಮಾಡಿಕೊಟ್ರೆ ಕುಡ್ಕೊತಾಳೆ ಅಂದ್ಬಿಟ್ಟು ಮಾಡಿದ್ದೀನಿ. ನಾನು ಅದಕ್ಕೆ ಎಪ್ಪಲಿ ನಾನು ಕುಡ್ಕೊಂಬಿಡ್ತೀನಿ. ಚೆನ್ನಾಗಿದೆ. ಅಂದರೆ ಪಪ್ಪಾಯ ಸ್ಮೆಲ್ಲೇ ಅದು, ಪಪ್ಪಾಯದ ಸ್ಮೆಲ್ ಅದೇ ಹೊಡಿತದೆ. ಬಟ್ ನೈಸ್. ಇದಕ್ಕೆ ಹಾಲೇನೂ ಹಾಕಿಲ್ಲ, ಶುಗರ್ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ಇದರಲ್ಲೇ ಸ್ವೀಟ್ ಜಾಸ್ತಿ ಇರುತ್ತಲ್ಲ, ಸೊ ಅದಕ್ಕೆ. ಅದು ಸ್ವಲ್ಪ ಆರಲಿ ಇರೋ, ಆರಿದ್ಮೇಲೆ ಕುಡಿ ತಿನ್ನಬೇಕು. ಸಾಕಾಗೋಗಿತ್ತು ಅವಳನ್ನ ಸ್ಕೂಲಿಂದ ಇಲ್ಲಿಂದ ಸ್ಕೂಲ್ ಹತ್ರಕ್ಕೆ ಹೋಗಿ ಅಲ್ಲಿಂದ ಸ್ಕೂಲ್ ಹತ್ರ ಕರ್ಕೊಬಂದು. ಈಗ ಇನ್ನೂ ಕೆಲಸ ಮಾಡಿಲ್ಲ, ಕೆಲಸ ಮಾಡಬೇಕು. ಪಟಾಪಟ್ ಅಂತ ಕೆಲಸ ಮುಗಿಸ್ಬಿಟ್ಟು ನಿಮಗೆ ಆಮೇಲಿಂದ ಸಿಗೋಣ ಅಂತ ಇದ್ದೀನಿ. ಫಸ್ಟ್ ಇವಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಏನಿದ್ರು ನೆಕ್ಸ್ಟ್ ಕೆಲಸ. ಓಕೆ ಓಕೆ. ಹಾಯ್, ವೆಲ್ಕಮ್ ಬ್ಯಾಕ್. ಸಾರಿ ಗೈಸ್, ನಾನು ಆಗಲೇ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ. ನನ್ನ ಮಗಳು ಊಟ ತಿಂದಾದ್ಮೇಲೆ ಹೋಗಿ ಮಲ್ಕೊಳಕ್ಕೆ ಹೋದ್ಲು. ಸೊ ಬಾಮ್ಮ ನೀನು ಬಾ ಅಂತ ಪಕ್ಕಕ್ಕೆ ಹೋಗಿ ಮನ್ಸ್ಕೊಂಡ್ಲು. ಹಾಗೇ ಅವಳ ಜೊತೆ ಟೈಮ್ ಪಾಸ್ ಮಾಡಿದ್ವಿ. ಬಟ್ ಮಲ್ಕೊಂಡಿಲ್ಲ, ಹಾಗೆ ಟೈಮ್ ಪಾಸ್ ಆಯಿತು. ಅದು ವಿಡಿಯೋ ಎಲ್ಲ ಎಡಿಟ್ ಮಾಡಿಕೊಂಡು ಅಲ್ಲೇ ಟೈಮ್ ಆಗೋಯಿತು. ಇವಾಗ ಎಲ್ಲ ಕೆಲಸ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಾದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಹಾಲು ಕಾಯಿಸ್ತಾ ಇದ್ದೀನಿ. ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಜೋರು ಮಳೆ ಬರ್ತಾಯಿದೆ. ನಿಮಿಷ ನೋಡಿ, ಫುಲ್ಲು ಮಳೆ ಬರ್ತಾಯಿದೆ. ನಿಮ್ಗೆ ತೋರಿಸೋಣ ಅಂದರೆ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರ್ಸೋಕ್ಕಾಗಲ್ಲ. ತೋರಿಸ್ಬೇಕು ಅಂದರೆ ಫ್ರೆಂಡಿಂದನೇ ತೋರಿಸ್ಬೇಕು. ನೋಡಿ, ತುಂಬ ಅಂದರೆ ತುಂಬ ಮಳೆ ಬರ್ತಾಯಿದೆ. ಈ ವೆದರ್ಗೆ ಏನಾದರೂ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಿದೆ. ಬರ್ತೀನಿ ನಾನು ಈಗ ಎಲ್ಲ ಔಟ್ಸೈಡ್ದು ಫುಡ್ಡೆಲ್ಲ ತಿನ್ನೋದಕ್ಕೆ ಕಮ್ಮಿ ಮಾಡಿದ್ದೀನಿ. ಮಳೆ ಬಂದ್ಬಿಡುತ್ತೆ, ಹಾಕ್ಬಿಡೋಣ. ಸೊ ನನ್ನ ಮಗಳು ಮಲಗಿದ್ದಾಳೆ. ಫುಲ್ ಸ್ಕ್ರೀನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಮನೆಯೆಲ್ಲ ಕತ್ಲೆ ಥರ ನೋಡಿ. ಕಡೆ ತೋರಿಸ್ತೀನಿ. ಮಳೆ ಫುಲ್ ಮಳೆ ಅಂದರೆ ಮಳೆ, ಜಾಸ್ತಿ ಮಳೆ ಬರ್ತಾಯಿದೆ.
ಈ ಮಳೆಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಈಗ ಏನಾದರೂ ಕೆಲಸ ಮಾಡೋಣ ಅಂದರೆ ಇಂಟ್ರೆಸ್ಟ್ ಇಲ್ಲ ಮಳೆ ಬಂದರೆ. ಸೊ ಇವಾಗ ನಾನು ಬಿಸಿ ಬಿಸಿ ಕಾಫಿನೋ ಟೀನೋ ಮಾಡ್ಕೊಂಡು ಕುಡಿಬೇಕು ಅಂತ ಇಟ್ಕೊಂಡಿದ್ದೀನಿ. ಸೊ ನನ್ನ ಮಗಳದ್ದಷ್ಟರಲ್ಲಿ ಕಾಫಿ ಮಾಡಿಕೊಂಡು ಕುಡ್ಕೊಂಡ್ಬಿಡ್ತೀನಿ. ಇವತ್ತೇನು ಅಡುಗೆ ಮಾಡೋವಂಥದ್ದು ಏನಿಲ್ಲ, ಏಕೆ ಅಂದರೆ ಚಿಕನ್ ಸಾಂಬಾರು ಮಾಡಿದ್ದೀನಿ. ಇನ್ನೇನೊಂದು 11 ದಿವಸ ಏನೋ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಇರೋದಲ್ವ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಬೇಕಲ್ವ. ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಿಕನ್ ಸಾಂಬಾರು ಮಾಡಿದ್ದೆ, ಅದಕ್ಕೆ ಮಾಡ್ಕೊಂಡು ತಿನ್ಕೊಂಬಿಡೋಣ. ಇನ್ನೊಂದು ವಾರ ಹಬ್ಬ ಇದೆ, ಆಮೇಲೆ ಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಳೋಕೆ ಸರೋಗುತ್ತೆ ಅಂದ್ಬಿಟ್ಟು ಇವಾಗ ಮಾಡ್ಕೊಂಡಿದ್ದೀನಿ. ಓಕೆ, ಬನ್ನಿ. ಹಾಲಿಟ್ಟಿದ್ದೀನಲ್ಲ, ಹಾಲಿಟ್ಟಿದ್ರೆ ಅಲ್ಲಿ ಬೇಗ ಬಸ್ ಅಂತಲೇ ಹಾಲು ಬಂದು ಹೋಗ್ಬಿಡುತ್ತೆ. ಕ್ಲೋಸ್ ಮಾಡಿಬಿಡ್ತೀನಿ. ಫುಲ್ಲು ಮಳೆ ಬಂದರೆ ಹೆಚ್ಚು ಒಳಕ್ಕೆ ಬೀಳುತ್ತೆ. ಹಾಗಾಗಿ ಸ್ವಲ್ಪ ನಾನು ಮಾತಾಡೋದಕ್ಕೆ ಹಿಂದೆ ಅಂದರೆ ತಡಬರಿಸ್ತಾ ಇದ್ದೀನಿ. ನನಗೆ ಸಡನ್ನಾಗಿ ಏನೇನು ಮಾತಾಡಬೇಕು ಅನ್ನೋದು ಒಂದೂ ಗೊತ್ತಾಗ್ತಾ ಇಲ್ಲ. ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಒಂದೂ ಗೊತ್ತಾಗ್ತಾ ಇಲ್ಲ. ಏನಾದರೂ ಕನ್ಫ್ಯೂಸಾಗಿ ನಾನು ಏನಾದರೂ ಮಾತಾಡಿದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ. ಓಕೆ, ಸೊ ಹಾಲಿಟ್ಟಿದ್ದೀನಿ, ಕಾಯ್ತಾ ಇದೆ. ಈ ಜಾಗದಲ್ಲಿ ಇಟ್ಟರೆ ಬೇಗ ಉಪ್ಪಿಬಿಡುತ್ತೆ. ಈ ಸಣ್ಣದ ಇದರಲ್ಲಿ ಇರೋಣ ಅಂದರೆ ಇದರಲ್ಲೂ ಸಹ ಬೇಗ ಉಕ್ಕುತ್ತೆ. ಇದರಲ್ಲಿ ಇನ್ನು ಅದಕ್ಕಿಂತ ತುಂಬ ಚಿಕ್ಕದಿದು ಈ ಒಲೆ. ಇದರಲ್ಲಿ ಇಟ್ರೂ ಬೇಗ ಉಕ್ಕುತ್ತೆ, ಯಾವ ಕಡೆ ಇಕ್ಕರೂ ಬೇಗ ಉಕ್ಕುತ್ತೆ ಅಂದ್ಬಿಟ್ಟು ಫ್ರಂಟೇ ಇಟ್ಕೊಂಡಿದ್ದೀನಿ. ಓಕೆ, ಇದು ಹಾಲು ಕಾದಿದ್ಮೇಲೆ ಕಾಫಿ ಮಾಡ್ಕೊಂಬಿಡೋಣ ಬೇಗ ಬೇಗ ಪಟ ಅಂತ. ಇಲ್ಲಿ ಕೈಲಿ ಇಟ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ. ಸ್ಟ್ಯಾಂಡ್ ಇಟ್ಟು ಸೆಲ್ಫಿ ಸ್ಟಿಕ್ ಇದೆ, ಸೆಲ್ಫಿ ಸ್ಟಿಕ್ ಮೇಲೇ ಇಟ್ಕೊಳ್ತೀನಿ. ಇನ್ನೂ ಕಾಯ್ತಾನೇ ಇದೆ. ಸ್ನಾನ ಮಾಡ್ಕೊಂಡು ಫಸ್ಟ್ ಕಾಫಿಗೆ ಬಂದಿದ್ದೀನಿ ಕುಡಿಯೋಣ ಅಂದ್ಬಿಟ್ಟು. ಈ ಚಳಿಗೂ ಅದಕ್ಕೂ ಏನು ಬೇಕೋ ಬೇಡೋ ಗೊತ್ತಿಲ್ಲ. ಬಿಸಿ ಬಿಸಿ ಕಾಫಿ ಇದ್ದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಫೇವ್ರೆಟ್ ಕಾಫಿ. ನನಗೆ ಏನು ಮಿಡ್ ನೈಟಲ್ಲಿ ಕಾಫಿ ಕೊಟ್ಟರು ಕುಡಿದ್ಬಿಡ್ತೀನಿ. ಅಷ್ಟು ಪಂಚಪ್ರಾಣ ನನ್ನ ಕಾಫಿ ಅಂದರೆ. ಈ ಚಳಿಗೆ ಚಳಿಗೆ ಬಿಸಿ 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 ಕಾಫಿ ಕುಡಿದ್ರೆ ಸೂಪರ್ ಅನ್ಸುತ್ತೆ. ನನಗೆ ಈ ಫ್ರಂಟ್ ಕ್ಯಾಮ್ರಾಯಿಂದ ಸ್ವಲ್ಪ ನನಗೆ ಕ್ಲಾರಿಟಿ ಇದೆಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಒಂದು ಸ್ವಲ್ಪ ನನಗೆ ಬ್ಲರ್ ಥರ ಅನಿಸ್ತಾ ಇದೆ. ನಿಮಗೆ ಯಾವ ಥರ ಅನಿಸ್ತಾ ಇದೆ ಗೊತ್ತಿಲ್ಲ. ನನಗೆ ಈ ಥರ ಫೀಲ್ ಆಗ್ತಾಯಿದೆ, ನಿಮಗೆ ಯಾವ ಥರ ಫೀಲ್ ಆಗ್ತಿದೆ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೋಡೋಣ, ಮುಂದೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ವ್ಲಾಗ್ನ. ಪ್ಲೀಸ್ ನಿಮ್ಮ ಸಪೋರ್ಟೆಲ್ಲ ನಂಗೆ ನಿಜವಾಗ್ಲೂ ತುಂಬ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಆ ಲೈಕನ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ನೋಟಿಫಿಕೇಷನ್ ಬರುತ್ತೆ ಅಂದ್ಬಿಟ್ಟೇ ಆಲ್ಮೋಸ್ಟ್ ಯಾರು ಸಬ್ಸ್ಕ್ರೈಬ್ ಆಗೋದಿಲ್ಲ. ಸಬ್ಸ್ಕ್ರೈಬ್ ಆದ್ರೂ ಸಹ ಆ ಲೈಕನ್ ಬಟನ್ನ ಪ್ರೆಸ್ ಮಾಡಲ್ಲ. ಹಾಗಾಗಿ ಅಯ್ಯೋ ನೋಟಿಫಿಕೇಷನ್ ಬರುತ್ತೆ, ಅಯ್ಯೋ ಹಾಗೆ ಹೀಗೆ ಅಂತಾರೆ, ಅದೇ ಬೇಜಾರು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಓಕೆನಾ? ಕಾಯ್ತಾ ಇದೆ.